ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತೇನೆ. ಗಣೇಶ ಚತುರ್ಥಿಯನ್ನು ಬಂತು ಹತ್ತಿರಕ್ಕೆ. ಹಬ್ಬದ ಭರ್ಜರಿಯಲ್ಲಿ ನಾವೆಲ್ಲ ತೇಲು ಆಡುವಂಥ ಒಂದು ಸಮಯ. ನಮ್ಮ ಕೇರಿಗಳಲ್ಲಿ ನಮ್ಮ ಊರುಗಳಲ್ಲಿ ಗಣೇಶನ ಕೂರಿಸೋದು ಯಾವ ಥರ ಅಂತ ಪ್ಲ್ಯಾನಿಂಗ್ನಲ್ಲಿದ್ದೀವಿ. ನೀವುಗಳು ಕೂಡ ಅದೇ ಪ್ಲ್ಯಾನಿಂಗ್ನಲ್ಲಿ ಇರಬಹುದು. ಯಾವುದೇ ಕಚೇರಿಗಳಾಗಲಿ, ಸ್ಕೂಲ್ಗಳಾಗಲಿ, ಮನೆಗಳಾಗಲಿ, ಒಂದು ಸಮುದಾಯ ಭವನಗಳಾಗಲಿ, ಎಲ್ಲದರಲ್ಲಿ ಗಣೇಶನ ಕೂರಿಸ್ಬಿಟ್ಟು ಭರ್ಜರಿಯಾಗಿ ಗಣೇಶನ ಹಬ್ಬ, ಗಣೇಶ ಚತುರ್ಥಿಯನ್ನು ನಾವು ಮಾಡ್ತಾನೆ ಇರ್ತೀವಿ. ಸೊ ಏನಾಗ್ತಿದೆ ಇಲ್ಲಿ, ಗಣೇಶನ ಒಂದು ಇತಿಹಾಸನೇ ಇದೆ. ಒಂದು ಗಣೇಶನಿಗೆ ಏನೆಲ್ಲ ಒಂದು ಹೆಸರುಗಳಿದ್ದಾವೆ ಅದೆಲ್ಲ ನಿಮಗೆ ಗೊತ್ತು. ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಮೇನ್ ವಿಷಯ ಏನು ಅಂದರೆ, ಪಾರ್ವತಿಯ ಮಗ ಗಣೇಶ ಅನ್ನೋದು ನಮಗೆ ಪುರಾಣಗಳಲ್ಲಿ, ಕಥೆಗಳಲ್ಲಿ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ. ಗಣೇಶನಿಗೆ ಈ ಥರ ಒಂದು ಮುಖ ಹೇಗೆ ಬಂತು ಅಂತ ಕತೆ ಹೇಳಿದ್ದಾರೆ. ಶಿವ ಎಲ್ಲೋ ಹೊರಗಡೆ ಬೇಟೆ ಆಡಕ್ಕೆ ಹೋಗಿದ್ದ, ಪಾರ್ವತಿ ಒಬ್ಬರೇ ಮನೆಯಲ್ಲಿದ್ದರು. ಪಾರ್ವತಿಯವರು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಒಂದು ಮರಳಿಂದ ಗಣೇಶನ್ ಮಾಡಿ ಬಾಗಿಲಲ್ಲಿ ಕೂರಿಸಿದ್ರು. ಒಳಗಡೆ ಯಾರನ್ನ ಬಿಡಬೇಡ, ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಪಾರ್ವತಿ ಹೇಳ್ತಾರೆ. ಆ ಟೈಮಲ್ಲಿ ಬೇಟೆ ಮುಗಿಸ್ಕೊಂಡು ಶಿವ ಬರ್ತಾನೆ ಮನೆಗೆ. ಬಂದಾಗ ಶಿವನಿಗೆ ಗಣೇಶ ಒಳಗಡೆ ಬಿಡಲ್ಲ. ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಗಣೇಶ ಶಿವನಿಗೆ. ನನ್ನ ಮನೆಗೆ ನನ್ನನ್ನು ಬಿಡದೇನೆ ನನ್ನನ್ನು ಪ್ರಶ್ನೆ ಮಾಡ್ತಾರಂತ ಶಿವ ಕತ್ತನ್ನು ಕತ್ತರಿಸ್ತಾರೆ. ಆವಾಗ ಪಾರ್ವತಿ ಬಂದು ನಮ್ಮ ಮಗ ಅಂತ ಹೇಳ್ತಾರೆ. ತಿರ್ಗಾ ಮತ್ತೆ ಕಾಡಿಗೆ ಹೋಗಿ ಶಿವ ಆನೆಯ ಒಂದು ಕತ್ತು ತಂದು ಗಣೇಶನಿಗೆ ಕೂರಿಸ್ತಾರೆ. ಏಕದಂತ ಅಂತ ಹೇಳ್ಬಿಟ್ಟು ಅವಾಗ ಹೆಸರಾಗಿರೋದು. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ನಾವುಗಳು ಗಣೇಶನ ಕೂರಿಸಿ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಸಮುದಾಯಗಳಲ್ಲಿ ಗಣೇಶ ಚತುರ್ಥಿ ಭರ್ಜರಿಯಾಗಿ ಭಾವನಾತ್ಮಕವಾಗಿ ಭಕ್ತಿಯಿಂದ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಈ ಸರಿನೂ ಕೂಡ ಗಣೇಶ ಚತುರ್ಥಿ ಬಂದಿದೆ. ಕಾತರ ಎಲ್ಲರಲ್ಲೂ ಇದೆ. ಆದರೆ ಏನು ಪಾಯಿಂಟ್ ಅಂದರೆ, ಮೊದಲಿನ ಭಕ್ತಿ ಭಾವನೆ, ಸಂಸ್ಕೃತಿ, ಸಂಪ್ರದಾಯ ಈ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಿದೆ. ಯಾವ ಥರ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಹಳ್ಳಿಗಳಲ್ಲಿ, ಕೆಲವೊಂದು ಸಮುದಾಯಗಳಲ್ಲಿ ಗಣೇಶನ್ ಕೂರಿಸ್ತಾರೆ. ಗಣೇಶನ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ. ಆದರೆ ಹುಡುಗರು ಟೈಮ್ ಪಾಸ್ ಮಾಡೋಕ್ಕೆ ಏನು ಮಾಡ್ತಾರೆ, ಗಣೇಶನ ಪಕ್ಕದಲ್ಲೇ ಇಸ್ಪೇಟ್ ಆಡೋದು, ಗಣೇಶ ಕೂರಿಸಿರೋ ಹಿಂದ್ಗಡೆ ಜಾಗದಲ್ಲೇ ಇಸ್ಪೇಟ್ ಆಡೋದು, ರಾತ್ರಿ ಹೇಗೆ ಕಳೆಯೋದು, ಟೈಮ್ ಪಾಸ್ ಮಾಡೋದು, ಇಸ್ಪೇಟ್ ಆಡೋದು. ಅದೊಂದು ಪಾಯಿಂಟ್. ಆದರೆ ಗಣೇಶನ ಮೆರವಣಿಗೆ ಟೈಮಲ್ಲಿ ಗಣೇಶನಿಗೆ ಎಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋದ್ರಲ್ಲಿ ಕನ್ಫ್ಯೂಸ್ ತುಂಬ ಜನ. ಬಾವಿಯೋ, ಕೆರೆನೋ ಅಥವಾ ಹಳ್ಳ ಕೊಳ್ಳನೋ ಅಂಥ ಟೈಮಲ್ಲಿ ತುಂಬ ಎಚ್ಚರ ವಹಿಸ್ತಿಲ್ಲ. ವರ್ಷ ನಾವು ನ್ಯೂಸ್ಗಳಲ್ಲಿ ನೋಡ್ತಿರ್ತೀವಿ. ಕಾಲ್ಜಾರ್ ಬಿದ್ದರು, ಗಣೇಶ ವಿಸರ್ಜನೆ ಟೈಮಲ್ಲಿ ಜೀವ ಕಳ್ಕೊಂಡ್ರು. ಇದರೆಲ್ಲ ನೀವುಗಳು ನೋಡಿರ್ತೀವಿ. ಈ ಮುಂಜಾಗ್ರತೆ ಕ್ರಮ ಅನ್ನೋದು, ಒಂದು ಭಕ್ತಿ ಭಾವ ಅನ್ನೋದು ಯಾವುದಕ್ಕೂ ನಾವು ಕೇರ್ ಮಾಡ್ತಿಲ್ಲ. ಭಕ್ತಿ ಇದೆ, ಆದರೆ ಮೊದಲಿನ ಥರ ಇಲ್ಲ. ವಿಸರ್ಜನೆ ಟೈಮಲ್ಲಿ ಡ್ರಿಂಕ್ಸ್ ಮಾಡೋದು, ಹೆಂಗಂದ್ರೆ ಹಂಗೆ ಕುಣಿಯೋದು, ಕುಪ್ಪಳಿಸೋದು, ಭಕ್ತಿಯಿಂದ ನಾವು ಮೆರವಣಿಗೆ ಮಾಡೋದು ಕಡಿಮೆ ಮಾಡಿದ್ದೀವಿ. ಡಿಜೆ ತರಿಸೋದು, ಕುಣಿಯೋದು, ಕುಡಿಯೋದು, ವಿಸರ್ಜನೆ ಟೈಮಲ್ಲಿ ಏನು ಮುಂಜಾಗ್ರತಾ ಕ್ರಮಗಳು ಇಲ್ಲದೇನೆ ಎತ್ತಂದ್ರೆ ಅತ್ತೆ, ಯಾವಾಗಂದ್ರೆ ಅವಾಗ, ಎಷ್ಟೊತ್ತು ಅಂದ್ರೆ ಅಷ್ಟೊತ್ತಲ್ಲಿ ಕೆರೆ ಕಟ್ಟೆಗಳಿಗೆ ಹೋಗೋದು. ರಾತ್ರಿ ಟೈಮಲ್ಲಿ ಕಾಲ್ಜಾರಿ ಈಜು ಬರ್ದಿರೋರು ಕೆರೆಯಲ್ಲಿ ಬಿದ್ದಿರೋದನ್ನ ನೋಡಿದ್ದೀವಿ, ಬಾವಿಗಳಲ್ಲಿ ಬಿದ್ದಿರೋದನ್ನ ನೋಡಿದ್ದೀವಿ, ಹಳ್ಳಗೊಳದಲ್ಲಿ ಕಾಲ್ಜಾರಿ ಬಿದ್ದು ಜೀವ ಕಳ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಸೊ ಇದೊಂದು ಸಾಮಾಜಿಕ ಹಿಂದೂ ಧರ್ಮದ ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು. ನಾವು ಇದನ್ನೆಲ್ಲ ಯಾವ ಥರ ನಡ್ಕೊಳ್ತಿದ್ದೀವಿ, ಯಾವ ಥರ ಮಾಡ್ತಿದ್ದೀವಿ, ಎಷ್ಟೆಲ್ಲ ಭಕ್ತಿ ನಾವು ತೋರಿಸ್ಕೊಡ್ತಿದ್ದೀವಿ. ನಮ್ಮ ಒಂದು ಮನಸ್ಥಿತಿ ನಾವೇ ಅರ್ಥಕೋಬೇಕಾಗಿದೆ. ಗಣೇಶನೇನೋ ಕೂರಿಸ್ತೀವಿ, ಭಕ್ತಿಯಿಂದ ಕೈ ಮುಗಿತೀವಿ. ಆದರೆ ನಮ್ಮ ಹಿರಿಯರು ಮಾಡ್ತಾ ಇದ್ದ ಭಕ್ತಿ, ನಮ್ಮ ಹಿರಿಯರು ನಡ್ಸ್ಕೊಂಡು ಬರ್ತಿದ್ದ ಸಂಪ್ರದಾಯ, ಪರಂಪರೆ, ಬದ್ಧತೆ ಎಲ್ಲ ಈಗ ಇದೆಯಾ ಅಂತ ನಾವೇ ನಮ್ಮ ಆತ್ಮಾವಲೋಕನೆ ಮಾಡ್ಕೊಳ್ಬೇಕು. ಮೆರವಣಿಗೆ ಅವಾಗನೂ ಮಾಡ್ತಿದ್ರು. ಈ ಡಿ ಜಿ ಎಲ್ಲ ಇರಲಿಲ್ಲ. ಅಂಥ ಟೈಮಲ್ಲಿ ಮೆರವಣಿಗೆ ಮಾಡ್ತಿದ್ರು ನಮ್ಮ ಹಿರಿಯರೆಲ್ಲ. ಎಷ್ಟು ಭಕ್ತಿಯಿಂದ, ಭಾವನೆಯಿಂದ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು, ದೊಡ್ಡವರು, ಹಿರಿಯರೆಲ್ಲ ಸೇರ್ಕೊಂಡು ಮಾಡ್ತಿದ್ರು. ಆದರೆ ನಾವುಗಳು ಬರೀ ಯುವಕರಷ್ಟೇ ಕಾಣ್ತೀವಿ ಮೆರವಣಿಗೆ ಟೈಮಲ್ಲಿ.
ಹೆಣ್ಣು ಮಕ್ಕಳಲ್ಲಿ ಹಿರಿಯರಿಗೂ ಕಾಣಿಸಲ್ಲ, ಕಿರಿಯರು ಕಾಣಲ್ಲ, ಬರೀ ಗಂಡು ಮಕ್ಕಳು ಅದೇ ಯುವಕರು ಅಷ್ಟೇ. ಗಣೇಶನ ಒಂದು ವಿಸರ್ಜನೆ ಟೈಮಲ್ಲಿ ಮೆರೆಸ್ಕೊಂಡು ಹೋಗ್ತೀವಿ, ಡಿ ಜಿಯಲ್ಲಿ ಕುಣಿತೀವಿ, ಮೈ ಮರಿತೀವಿ. ನಾವುಗಳು ಏನು ಮಾಡಬೇಕು? ನಮ್ಮ ಹಿರಿಯರನ್ನ ನಾವು ಫಾಲೋ ಮಾಡಬೇಕು. ಗಣೇಶ ಕೂರಿಸಿರೋ ಜಾಗದಲ್ಲಿ ಇಸ್ಪೇಟ್ ಆಡೋದನ್ನು ಬಿಡಬೇಕು. ಭಕ್ತಿಯಿಂದ ಕೈ ಮುಗಿದು ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ಕೊಳ್ಳೋಕ್ಕೆ ಗಣೇಶನಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾರೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಾಡೋದು, ಎಲ್ಲರೂ ಗಣೇಶನ ಕೂರಿಸಿದ್ದಾರೆ ಅಂತ ನಾವು ಕೂರಿಸೋದು, ಎಲ್ಲರೂ ಡಿ ಜಿ ತರಿಸಿದ್ದಾರೆ ನಾವು ತರಿಸೋದು, ಎಲ್ಲರೂ ಕುಣಿತಿದ್ದಾರೆ ಅಂತ ನಾವು ಕುಣಿಯೋದು ಅಲ್ಲ ಭಕ್ತಿ. ನಾವುಗಳು ಮಾದರಿ ಆಗ್ಬೇಕು ಇನ್ನೊಬ್ರಿಗೆ, ಆ ಥರ ಮಾಡಬೇಕು. ನಮ್ಮ ಗಣೇಶ ಚತುರ್ಥಿ ನೋಡಿ, ಇಲ್ಲಿ ಗಣೇಶ ಇದ್ದಾರೆ, ನಾವು ಕೂರಿಸಿದ ಗಣೇಶ 8 ವರ್ಷದಿಂದ ಗಣೇಶ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ಭಕ್ತಿಯಿಂದ ಕೈ ಮುಗಿತೀವಿ ದಿನಾಲು. ಗಣೇಶ ಚತುರ್ಥಿ ಬಂದಾಗಂತೂ ಇನ್ನೂ ಭಕ್ತಿ ಜಾಸ್ತಿ ಆಗ್ತದೆ. ಆದರೆ ಏನೇ ಮಾಡಿದರೂ ಕೂಡ ನಾವು ನಮ್ಮ ಜನ್ರೇಷನಲ್ಲಿ ನಮ್ಮ ಹಿರಿಯರು ಮಾಡ್ತಿರ್ತಕ್ಕಂಥ ಎಲ್ಲ ಸಂಪ್ರದಾಯಗಳು, ಪರಂಪರೆಗಳು, ಆಚಾರ ವಿಚಾರಗಳು, ಭಾವಭಕ್ತಿಗಳು ಈಗಿಲ್ಲ. ಸೊ ನಾನು ನಿಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ಕೊಳ್ಳೋದು ಏನು ಅಂದರೆ, ಗಣೇಶ ನಾವು ಕೂರಿಸಿದಾಗಿನಿಂದ ವಿಸರ್ಜನೆವರೆಗೂ ತುಂಬ ಯಾರು ಒಂದು ನಾಯಕತ್ವ ವಹಿಸ್ಕೊಳ್ತಾರೋ ಅವರು ತುಂಬ ಅಚ್ಚುಕಟ್ಟಾಗಿ ಜಾಗೃತೆಯಿಂದ ಮಾಡಬೇಕಾಗಿದೆ. ನಮ್ಮ ಒಂದು ಸಮಾಜದಲ್ಲಿ ನಾವು ಗಣೇಶ ಕೂರಿಸಿದ್ದೀವಿ ಅಂತ ಆದರೆ ಅಲ್ಲಿ 3ನೇವರು ಅಥವಾ 2ನೇವರು ಬಂದು ಮಾತಾಡಬಾರ್ದು, ಓ ಹಾಗೇ ಮಾಡಿದರು ಹೀಗೆ ಮಾಡಿದರು ಅಂತ ಮೆಚ್ಚಿಕೊಳ್ಳುವಂತಿರಬೇಕು. ಗಣೇಶ ಚತುರ್ಥಿ ಗಣೇಶ ಮೂರ್ತಿ ಚಿಕ್ಕದಾದರೂ ಕೂಡ ನಾವು ಹಬ್ಬದಂತೆ ದೊಡ್ಡದಾಗಿ ಮಾಡಬೇಕು. ಗಣೇಶ ಸೈಜು ಇಂಪಾರ್ಟೆಂಟ್ ಅಲ್ಲ, ನಾವು ಮಾಡೋ ಸಂಪ್ರದಾಯಬದ್ಧವಾಗಿ ಆಚರಿಸೋ ಒಂದು ಗಣೇಶ ಚತುರ್ಥಿ ಹಬ್ಬ ಇಂಪಾರ್ಟೆಂಟು. ಯಾವ ಥರ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು, ಎಷ್ಟು ದೊಡ್ಡ ಮೂರ್ತಿ ತಂದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನಿಷ್ಟೇ ಮನವಿ ಮಾಡ್ಕೊಳ್ಳೋದು, ನೀವು ಡಿ ಜಿ ಹಾಕಿ ಬೇಡ ಅನ್ನಲ್ಲ, ಆದರೆ ಗಣೇಶ ವಿಸರ್ಜನೆ ಟೈಮಲ್ಲಿ ಬಹಳ 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 ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಿ. ಮಣ್ಣಿನ ಗಣೇಶ ಮೂರ್ತಿ ತಂದರೆ ಇನ್ನೂ ಒಂದು ಒಳ್ಳೆಯದು. ಕೆಮಿಕಲ್ ಮಿಶ್ರಿತ ಪೇಂಟ್ ಎಲ್ಲ ಹಾಕಿರ್ತಾರೆ, ನೀವು ಅದನ್ನೆಲ್ಲ ನೋಡಿ ಚೆನ್ನಾಗಿರೋ ಗಣೇಶ ಮೂರ್ತಿ ಚಿಕ್ಕದಾದರೂ ಸರಿ ಚೊಕ್ಕದಾಗಿರಲಿ. ಜನ ಎಲ್ಲ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಜಾಸ್ತಿ ದುಡ್ಡು ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಥರ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ದೇನೆ ಡಿ ಜಿ ತಂದುಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡ ಒಂದು ಗಣೇಶ ಮೂರ್ತಿ ತಂದು ಬೇಕಾಬಿಟ್ಟಿ ಮಾಡೋದು ನಾವುಗಳು ತಪ್ಪು. ಸೊ ಏನೇ ಇರಲಿ, ಹಬ್ಬ ಬಂದಿದೆ, ಭರ್ಜರಿಯಾಗಿ ಮಾಡೋಣ, ಸಂಪ್ರದಾಯಬದ್ಧವಾಗಿ ಮಾಡೋಣ, ಗುರು ಹಿರಿಯರಿಗೆ ಸೇರಿಸ್ಕೊಂಡು ಮಾಡೋಣ, ಗುರು ಹಿರಿಯರ ಮಾರ್ಗದರ್ಶನ ತಗೊಂಡು ಮಾಡೋಣ, ಗುರು ಹಿರಿಯರಿಗೆ ಮರ್ಯಾದೆ ರೆಸ್ಪೆಕ್ಟ್ ಕೊಟ್ಟು ಮಾಡೋಣ. ಬರೀ ಯುವಕರೇ ಮಾಡೋದ್ರಿಂದ ಸರಿ ಅನಿಸೋದಿಲ್ಲ. ವಿಸರ್ಜನೆ ಟೈಮಲ್ಲಿ ಯಾರೂ ಕೂಡ ದಯವಿಟ್ಟು ಡ್ರಿಂಕ್ಸ್ ಮಾಡಿಬಿಟ್ಟು ಬೇಕಾಬಿಟ್ಟು ಡ್ಯಾನ್ಸ್ ಮಾಡೋದಾಗಲಿ, ಚಿಕ್ಕ ಮಕ್ಕಳನ್ನ ವಿಸರ್ಜನೆ ಟೈಮಲ್ಲಿ ಕೆರೆ, ಕೊಳ, ಹಳ್ಳ ಹತ್ರ ಕರೆದುಕೊಂಡು ಹೋಗುದೇನೆ ಮುಂಜಾಗ್ರತೆ ಕ್ರಮ ಕೈಕೊಂಡು ಭರ್ಜರಿಯಾಗಿ ನಮ್ಮ ಗಣೇಶ ಚತುರ್ಥಿ ಮಾಡೋಣ ಅಂತ ನಾನು ನಿಮ್ಮಲ್ಲಿ ಇಡೀ ನನ್ನ ಕನ್ನಡದ ಕರ್ನಾಟಕ ಜನರಲ್ಲಿ ಮನವಿ ಮಾಡಿಕೊಳ್ತೇನೆ. ನನ್ನ ಮಾತಲ್ಲಿ ಏನಾದರೂ ತಪ್ಪು ತಡೆಯಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಒಂದು ಅಭಿಲಾಷೆ, ಅಭಿಪ್ರಾಯ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಅದಕ್ಕಾಗಿ ಕೇಳ್ತಿದ್ದೀನಿ, ನನ್ನ ತಪ್ಪು ತಡೆಗಳಿದ್ರೆ ಕ್ಷಮೆ ಇರಲಿ. ನಿಮ್ಮಗಳಿಗೆಲ್ಲ ಗೊತ್ತು ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಎಂತ ಮಾಡಬೇಕು ಅಂತ. ಆದರೂ ಕೂಡ ನನ್ನೊಂದು ಅಭಿಪ್ರಾಯ ಹಂಚ್ಕೋಬೇಕಂತ ಅನಿಸಿತ್ತು, ಅದಕ್ಕೆ ನಿಮ್ಮ ಮುಂದೆ ಹೇಳ್ಕೊಂಡೆ. ಏನೇ ಇರಲಿ, ಎಲ್ಲರೂ ಚೆನ್ನಾಗಿರಿ. ಎಲ್ರಿಗೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭರ್ಜರಿಯಾಗಿ ಗಣೇಶ ಚತುರ್ಥಿ ಮಾಡಿ, ಡಿ ಜಿ ಹಾಕಿ ಡ್ಯಾನ್ಸ್ ಮಾಡಿ, ಎಂಜಾಯ್ ಮಾಡಿ. ಜೈ ಗಣೇಶ. ಎಲ್ರಿಗೂ ನಮಸ್ಕಾರ.